ಬನ್ನಿ ಗೆಳೆಯರೇ, ನಾವು ಇವತ್ತು ಮಾಡೋಣ ಒಂದು ಅದ್ಭುತವಾದ ವಾಂಗಿಬಾತ್ ರೈಸ್ ರೆಸಿಪಿಯನ್ನು. ನಾನು ಅದಕ್ಕಾಗಿ ತೊಗೊಂಡಿದ್ದೀನಿ ಒಂದು ಕ್ಲೀನಾಗಿರೋ ಬಾಣಲಿ. ಅದಕ್ಕೆ ಅಡುಗೆ ಎಣ್ಣೆ, ಸ್ವಲ್ಪನೇ ತೊಗರಿಬೇಳೆ, ನಂತರ ಸ್ವಲ್ಪ ಉದ್ದಿನಬೇಳೆ, ಅದಾದ ನಂತರ ಸ್ವಲ್ಪ ಜೀರಿಗೆ ಜೊತೆಯಲ್ಲೇ ಸ್ವಲ್ಪನೇ ಸಾಸಿವೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಅದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಸ್ವಲ್ಪ ಕಡಲೆ ಬೀಜಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸ, ನಂತರ ಕಟ್ ಮಾಡಿರೋ ವಾಂಗಿಬಾತ್ಗೆ ಬೇಕಾಗಿರುವಂಥ ಬದನೆಕಾಳನ್ನು ಈ ರೀತಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ 2 ಟೀ ಸ್ಪೂನ್ ಖಾರ, 2 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪನೇ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಮೊದಲೇ ಮಾಡಿಟ್ಟಿರೋ ವೈಟ್ ರೈಸನ್ನು ಈ ರೀತಿ ಆ್ಯಡ್ ಮಾಡ್ಕೋಬೇಕು. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಆಗಿ ರೆಡಿಯಾಗಿದೆ. ಅದಾದ ನಂತರ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಆಯಿತು ನೋಡಿ, ಸೂಪರ್ ಟೇಸ್ಟಿಯಾಗಿರೋ ವಾಂಗಿಬಾತ್ ರೈಸ್ ರೆಸಿಪಿ.